ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಕೀರ್ತನಾ ಯಾದವರಾಜ್. ನಾನು ಉತ್ತರಾಖಂಡ್ ಮತ್ತು ಕರ್ನಾಟಕದ ಸಾಂಪ್ರದಾಯಿಕ ಉಡುಪುಗಳ ಬಗ್ಗೆ ಹೇಳುತ್ತೇನೆ. ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಕೀರ್ತನಾ ಯಾದವರಾಜ್. ನಾನು ಉತ್ತರಾಖಂಡ್ ಮತ್ತು ಕರ್ನಾಟಕದ ಸಾಂಪ್ರದಾಯಿಕ ಉಡುಪುಗಳ ಬಗ್ಗೆ ಹೇಳುತ್ತೇನೆ. ಉತ್ತರಾಖಂಡಿನಲ್ಲಿ ಗರ್ವಾಲ್ ಪ್ರದೇಶದ ಸಾಂಪ್ರದಾಯಿಕ ಉಡುಪುಗಳು. ಈ ಉತ್ತರ ರಾಜ್ಯದ ಗರ್ವಾಲ್ ಪ್ರದೇಶದಲ್ಲಿ ಮಹಿಳೆಯರು ಸಾಮಾನ್ಯವಾಗಿ ಸೀರೆಯನ್ನು ನಿರ್ದಿಷ್ಟ ರೀತಿಯಲ್ಲಿ ಕಟ್ಟುತ್ತಾರೆ. ಪಲ್ಲು ಮುಂಭಾಗದಿಂದ ಹೋಗಿ ಭುಜದ ಮೇಲೆ ಗಂಟು ಹಾಕುತ್ತಾರೆ. ಸೊಂಟದ ಪಟ್ಟಿಯನ್ನು ಬಟ್ಟೆಯಿಂದ ಮಾಡುತ್ತಾರೆ. ಇದು ಮಹಿಳೆಯರಿಗೆ ಅನುಕೂಲಕರವೆಂದು ಪರಿಗಣಿಸಲಾಗಿದೆ, ಏಕೆಂದರೆ ಇದು ಆಹಾರವನ್ನು ಸಾಗಿಸುವುದನ್ನು ಸುಲಭಗೊಳಿಸುತ್ತದೆ ಮತ್ತು ಹೊಲಗಳಲ್ಲಿ ಅವರ ಕೆಲಸಕ್ಕೆ ಅಡ್ಡಿಯಾಗುವುದಿಲ್ಲ. ಈ ಮೊದಲು ಮಹಿಳೆಯರು ಶೀತದಿಂದ ರಕ್ಷಿಸಲು ಸೀರೆಯನ್ನು ಪೂರ್ಣ ತೊಳಗಳು ಅಂಗ್ರ ಕುಪ್ಪಸದಿಂದ ಬೆಳ್ಳಿಯಿಂದ ಮಾಡಿದ ಗುಂಡಿಗಳಿಂದ ಧರಿಸಲಾಗುತ್ತಿತ್ತು. ತಮ್ಮ ಕೂದಲನ್ನು ಹಾನಿಯಾಗದೆ ರಕ್ಷಿಸಲು ಮತ್ತು ಸುಗ್ಗಿಯಿಂದ ಸಾಗಿಸಲು ಅವರು ಸ್ಕಾರ್ಫನ್ನು ಧರಿಸುತ್ತಾರೆ. ವಿವಾಹಿತಿ ಮಹಿಳೆ ಕುತ್ತಿಗೆಗೆ ಧರಿಸಿರುವ ಹಣ್ಸುಳೆ, ಗುಲಾಬ್ ಬ್ಯಾಂಡ್, ಕಪ್ಪು ಮಣಿಗಳು ಮತ್ತು ಚೆರೆ ಎಂ, ಬೆಳ್ಳಿಯ ಹಾರ, ಬೆಳ್ಳಿಯ ಪವಳ್, ಬೆಳ್ಳಿಯ ದಗುಳ ಮತ್ತು ಬೆಳ್ಳಿಯ ಬಿಚುವೆ. ವಿವಾಹಿತಿ ಮಹಿಳೆ ಸಿಂಧೂರ್ ಜೊತೆಗೆ ಬಿಂದಿಯು ಕಡ್ಡವಾಗಿತ್ತು. ಇಂದಿಗೂ ಗುಲಾಬಂದ್ ವಿವಾಹಿತಿ ಮಹಿಳೆ ವಿಶಿಷ್ಟ ಲಕ್ಷಣವಾಗಿದೆ. ಇದನ್ನು ಮರೂನ್ ಕರ್ನಾಟಕದಲ್ಲಿರುವ ಕೂರ್ಗ್ ಪ್ರದೇಶದ ಸಾಂಪ್ರದಾಯಿಕ ಉಡುಪುಗಳು. ಮೂಲ ಮತ್ತು ಇತಿಹಾಸ. ಕೂರ್ಗಿ ಸೀರೆಯ ಮೂಲವು ಅಗಸ್ತ್ಯ ಎಂಬ ಮಹಾನ್ ಋಷಿ ಮತ್ತು ಅವನ ಹೆಂಡತಿ ಕಾವೇರಿಯ ಪೌರಾಣಿಕ ಕಥೆಯೊಂದಿಗೆ ಸಂಬಂಧ ಹೊಂದಿದೆ. ದಂತಕಥೆಯ ಪ್ರಕಾರ ಕಾವೇರಿ ಜನರಿಗೆ ಸೇವೆ ಸಲ್ಲಿಸಲು ಸಲುವಾಗಿ ನದಿಯಲ್ಲಿ ಸ್ವಯಂ ಪರಿವರ್ತನೆಗೊಂಡಿದ್ದಾನೆ. ಅಗಸ್ತ್ಯ ಋಷಿ ತನ್ನ ಹೆಂಡತಿಯನ್ನು ತನ್ನನ್ನು ನದಿಯಾಗಿ ಪರಿವರ್ತಿಸುವುದನ್ನು ತಡೆಯಲು ತನ್ನ ಅತ್ಯುತ್ತಮ ಪ್ರಯತ್ನ ಮಾಡಿದನು ಮತ್ತು ಆ ಪ್ರಕ್ರಿಯೆಯಲ್ಲಿ ಅವಳ ಸೀರೆಯ ಪ್ಲೀಟುಗಳು ಹಿಂದಕ್ಕೆ ತಳ್ಳಲಾಯಿತು. ಆ ಸಮಯದಿಂದಲೇ ಕೂರ್ಗಿನಲ್ಲಿ ಮಹಿಳೆಯು ತಮ್ಮ ಸೀರೆಯನ್ನು ಅದೇ ರೀತಿ ಧರಿಸುತ್ತಾರೆ. ಉಡುಪನ್ನು ಧರಿಸುವುದು. ಕೂರ್ಗಿ ಸೀರೆಯನ್ನು ಕುಪ್ಪಸ ಅಥವಾ ಜಾಕೆಟಿನೊಂದಿಗೆ ವಿವಿಧ ಶೈಲಿಯಲ್ಲಿ ಲಭ್ಯವಿದೆ. ಮದುವಿನ ಸಂದರ್ಭದಲ್ಲಿ ಮಸುಕು ಅಥವಾ ವಸ್ತ್ರ ಅಂದರೆ ತಲೆ ಸ್ಕಾರ್ಫು ಅನ್ನು ಧರಿಸುತ್ತಾರೆ. ಕೂರ್ಗ್ ಉದ್ದದ ಮತ್ತೊಂದು ಒಳ ಉಡುಪಿನೊಂದಿಗೆ ಪೆಟಿಕೋಟ್ ಇದೆ. ಇದನ್ನು ಸಾಮಾನ್ಯವಾಗಿ ಹತ್ತಿ ಹುಣಿಯಿಂದ ತಯಾರಿಸಲಾಗುತ್ತದೆ. ಕೂರ್ಗಿ ಸಾಮಾನ್ಯವಾಗಿ ಶಿಥಿಲವಾಗಿರುತ್ತದೆ. ಸಣ್ಣ ಆಚರಣೆಯಿಂದ ಒಬ್ಬರು ವಿವಾಹದವರೆಗೆ ಕೊಡುವ ಉಡುಪನ್ನು ಪ್ರತಿಯೊಬ್ಬ ಮಹಿಳೆ ಹೆಮ್ಮೆಯಿಂದ ಧರಿಸುತ್ತಾಳೆ. ಈ ಸೀರೆಯನ್ನು ವಿವಿಧ ರೀತಿ ಬಟ್ಟೆಗಳಿಂದ ತಯಾರಿಸಲಾಗುತ್ತದೆ. ಅದು ಪ್ರತಿ ಕಾಲ ಅಥವಾ ಸಂದರ್ಭಕ್ಕೆ ಸೂಕ್ತವಾಗಿದೆ. ಹೆಚ್ಚಾಗಿ ಮದುವೆ ಉಡುಪಿನಲ್ಲಿ ಕೂರ್ಗಿನಲ್ಲಿರುವ ವಧುಗಳು ಕೆಂಪು ಬಣ್ಣದ ಕೊಡವ ಶೈಲಿಯ ಸೀರೆಯನ್ನು ಚಿನ್ನದ ಚುಕ್ಕಿಗಳಿಂದ ಧರಿಸುತ್ತಾರೆ ಮತ್ತು ಅವಳು ತನ್ನ ಕೆಂಪು ಕುಪ್ಪಸ ಮತ್ತು ಕೆಂಪು ತಲೆ ಸ್ಕಾರ್ಫಿನೊಂದಿಗೆ ಸಂಯೋಜಿಸುತ್ತಾಳೆ. ಸಾಂಪ್ರದಾಯಿಕ ಚಿನ್ನದ ಆಭರಣಗಳು ಮತ್ತು ಬೂಟುಗಳು ಮತ್ತು ಸಾಕ್ಸುಗಳೊಂದಿಗೆ ಉತ್ತಮವಾಗಿ ಪ್ರವೇಶಿಸಲ್ಪಟ್ಟು ಕೊಡವು ಉಡುಪು ತನ್ನದೇ ಆದ ಮೇಲೆ ವಿಶಿಷ್ಟವಾಗಿದೆ. ಧನ್ಯವಾದಗಳು.